ಅಂತ ತಪ್ಪು ಮಾಡಿ ನನಗೆ ಅರಿವಿಲ್ದಂಗೆ ಇನ್ನೊಂದು ಮದುವೆ ಮಾಡಿಕೊಂಡು ಸಂಸಾರನೂ ಶುರು ಮಾಡಿಬಿಟ್ಟಿನಿ. ನನ್ನ ಹೆಂಡ್ತಿನ ಮರೆತು ಬಿಟ್ಟಿನಲ್ಲ ನಾನು. ಅಯ್ಯೋ ದೇವ್ರೆ ಇದೆಂಥ ಕೆಲಸ ಆಯ್ತು. ನನ್ನ ಹೆಂಡ್ತಿ ನಾನು ಮರ್ಯಾದ, ನನ್ನ ಉಸಿರಾಗಿದ್ದಕ್ಕೆ ನಾನು ಜೀವನ ಪರ್ಯಂತ ಅಕ್ಕಿ ನೆನಪಿನಾಗೇ ಇರಬೇಕಂತ ಮಾಡ್ಕೊಂಡಿದ್ದೆ ನಾನು. ಆದ್ರೆ ಈ ನಮ್ಮ ಅಕ್ಕನ ಮಗಳಿಂದ ಇವರು ಸಂಚು ಕುತಂತ್ರಕ್ಕೆ ಬಲಿಯಾಗ್ಬಿಟ್ಟಿನಲ್ಲ ನಾನು. ಅಯ್ಯೋ ದೇವ್ರೆ, ನನ್ನ ಹೆಂಡ್ತಿನಂತಲ್ಲಿ ಹೋಗ್ತೀನಿ. ನನ್ನ ಹೆಂಡ್ತಿ ಬೇಕು ನನಗೆ. ಏಯ್, ಯಾಕೆ ಬಂದು ನನ್ನ ಕೊನೆಗ ನಡಿ ಹೊರಗ. ಮಾವ ನಾನು ಇನ್ನೇಂತಿಲ್ಲ ಮಾವ. ಹೊರಗೆ ಹೋಗಂದ್ರೆ ಎಲ್ಲಿ ಹೋಗ್ಲಿ ಮಾವ ನಾನು? ಸುಡುಗಾಡಿಗೆ ಹೋಗು. ಎಲ್ಲಿ ಹೋಗಿ ನನಗೆ ಬೇಕಾಗಿಲ್ಲ. ನನ್ನ ಕಣ್ಣು ಮುಂದೆ ನಿಂದ್ರಬೇಡ. ನೀನು ನಿಮ್ಮವ್ವ ನಿಮ್ಮ ಅಕ್ಕಿ ಜಿಗವ್ವ ಅಷ್ಟು ಸೇರಿ ನಾಟಕನ ಸಂಚು ಮಾಡ್ತೀರಿ. ನನ್ನ ಹೆಂಡ್ತಿನ ಹಂಗಿದ್ರೆ ನೀವು ಕೊಂದಿರ್ತೀರಿ. ಹಂಗಿದ್ರೆ ಇಷ್ಟೆಲ್ಲ ಮಾಡಿದವರು ಅದನ್ನೇನು ಮಾಡೋಕ್ಕೂ ನೀವು ಹೆಸಲ್ಲ. ಹಂಗಿದ್ರ ಕರೆ ಹೇಳು, ನೀ ಏನಾದರೂ ನನ್ನ ಹೆಂಡ್ತಿ ಕೊಂದಿಯ, ನಿಮ್ಮ ಅವು ಕೊಂದಳ, ನೀವು ಯಾರೋ ಏನೋ ಮಾಡ್ರಿ. ಹಂಗಿದ್ರ ಕರೆ ಹೇಳ್ರಿ. ಹೌದು, ನನಗೆ ಇಷ್ಟು ದಿವಸ ತಲೆಗೆ ಬಂದಿಲ್ಲಲ್ಲ. ನೀನಿಷ್ಟು ಸಂಚು ಮಾಡಿ ನನ್ನ ಮದುವೆ ಮಾಡ್ಕೊಂಡ್ರಿ ಅಂದ ಮೇಲೆ ಅಯ್ಯೋ ಇಲ್ಲ ಏನೋ ಮಾಡಿರಿ. ಹಂಗಿದ್ರೆ ನೀವು ಕರೆ ಹೇಳು. ಅಯ್ಯೋ ಮಾವ, ಇಲ್ಲ ಮಾವ, ನಾವು ಅಂತದೇನು ಮಾಡಿಲ್ಲ ಮಾವ. ಅಕ್ಕನ ಜಾರಿ ಬಿದ್ದು ಇದಾಗೈತಿ ಬಿಟ್ರೆ ನಮಗದು ಗೊತ್ತೇ ಇಲ್ಲ. ಆಕಿ ಸತ್ತ ಮೇಲೆನೆ ಮತ್ತೆ ನೀವು ನಿನ್ನ ಜೀವನ ಹಾಳಾಗುತ್ತೆ ಅಂತ ಅವ್ವ ಎಲ್ಲರೂ ನನ್ನ ತಮ್ಮನ ಜೀವನ ಉದ್ಧಾರ ಆಗಲಿ, ನನ್ನ ತಮ್ಮಗ ಹಿಂಗ ಜೀವನ ಪರ್ಯಂತ ಹಿಂಗ ಎಲ್ಲಿ ಒಂಟಿತನ ಅನ್ಭವಿಸ್ಕೊಂತ ಎಲ್ಲಿ ದೇಶಾಂತರ ಹೋಗ್ಕಂದ ಅನ್ನೋದಕ್ಕೆ ಜುಲಿ ಮಾಡಿ ನನ್ನ ಮದುವೆ ಮಾಡ್ಯಾಳ. ಆದ್ರೆ ನಿಜವಾಗೂ ಅಂತದಿಲ್ಲ, ನಾವು ಮಾಡಿಲ್ಲ ಮಾವ. ಹಂಗೆಲ್ಲ ಅನುಮಾನ ಪಡಬೇಡ ಮಾವ ನೀನು. ಊಸುಳ್ಳಿ ಇದ್ದಂದ್ರೆ ನೀವು ಕ್ಷಣಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಇದನ್ನು ತೋರಿಸ್ಕೊಂತ ನನ್ನ ಮೋಸ ಮಾಡಿರಿ. ನೀವು ನಿಮ್ಮನ್ನ ನಂಬಲ್ಲ. ನಡಿ, ನನ್ನ ಕಣ್ಣು ಮುಂದೆ ನೀನು ಇದ್ದಂಗೆಲ್ಲ ನನಗೆ ಇನ್ನೂ ಹೊಟ್ಟೆಗೆಲ್ಲ ರೋಷ ಬಂದು ಎಲ್ಲಿ ನಾನು ಏನಾರು ಮಾಡ್ಕೋತೀನಿ, ಇಲ್ಲ ನಿನ್ನ ಏನಾರು ಮಾಡ್ಬಿಡ್ತೀನಿ. ಮೊದಲು ಇಲ್ಲಿಂದ ನಡಿ. ಓಹಿನಿ, ನಾನೇನು ಮಾಡಿಲ್ಲ. ನಾನಾಗೆ ಮದುವೆ ಮಾಡ್ಕೊಂಡಿಲ್ಲ. ಇವರೆಲ್ಲ ಕುತಂತ್ರ ಮಾಡಿ ನನ್ನ ಮದುವೆ ಮಾಡ್ಯಾರ. ನಾನು ನಿನಗೆ ಮೋಸ ಮಾಡ್ತೇನೆ. ನೀನಿದ್ರು ನನಗೆ ಹೇಳ್ತೀನಿ, ನೀನು ಇರಲಿಲ್ಲ ಅಂದರೂ ನಿನ್ನೆ ನನ್ನ ಹೇಳ್ತಿ. ಇಡೀ ನನ್ನ ಜೀವನ ಪೂರ್ತಿ ನೀನೊಬ್ಬಕ್ಕೆ ಅಂತ ಅನ್ಕೊಂಡಿದ್ದೆ ನಾನು. ಆದರೆ ಇವ್ರು ನನ್ನ ಗಂಟು ಹಾಕಿ ನನಗೆ ಮೋಸ ಮಾಡಿಬಿಟ್ರು. ಅಕ್ಕ ಏನು ಸಿದ್ಧ ಮಕ್ಕೋಬೇಕಿಲ್ಲಪ್ಪ. ಬೆಳಕು ಕರಿಯಕ್ಕೆ ಬಂತ ತಿರುಗಿ ಒಂದು ತಾಸರ ಮಕ್ಕೊಂಡ್ರೆ ಒಟ್ಟು ಹಗರಾಗತ್ತ. ಹೋಗಯ್ಯಪ್ಪ. ಮತ್ತೆ ಬೆಳಕು ಕರೆದ್ರೆ ಒಂಥರ, ರಾತ್ರಿ ಆದ್ರೆ ಒಂಥರ. ಕಣ್ಣಚ್ಚಿ ನಿದ್ದೆ ಮಾಡಿಲ್ಲ ಯಾರು ಮನೆಯಾಗ. ಯಾಕೆ ಬೇಕಪ್ಪ ಒಂದು ತಾಸರ ನಿದ್ದೆ ಮಾಡಿ ಹೋಗತ್ತೆ. ನಾ ಮಕ್ಕಳದಿರ್ಲಿ, ಇಲ್ಲದ ನಿನ್ ಮಗಳು ಇಲ್ಲದ ಅಕ್ಕಿನ ಬೇಕೆ. ಅಲ್ಲ ಎದಕ್ಕಪ್ಪ ಅಣ್ಣ? ಬಂದ್ರೆ 3 ಮಂದಿ ಬಂದ್ರೆ ಇಂಥ ಪಾಪಿಗಳಂತ ನಾನು ಅನ್ಕೊಂಡಿರ್ಲಿಲ್ಲ, ಇಂಥ ನೀಚರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಸಿದ್ಧ, ಏನಾಯ್ತು? ಎದಕ್ಕೆ ಬೇಕತಿ? ಏನಾಯ್ತು? ಅಕ್ಕ, ದೊಡ್ಡಕಿ ನೀ ನನ್ಕಿಂತ ವಯಸ್ಸಿನಾಗ ನಿನಗಿದ್ದಷ್ಟು ಬುದ್ಧಿ ನನಗಿಲ್ಲ, ನಿನಗಿದ್ದಷ್ಟು ತಿಳುವಳಿಕೆ ನನಗಿಲ್ಲ. ಆದ್ರೆ ನೀನ ದೊಡ್ಡಕಿಗಿಂತ ಈ ಕೆಲಸ ಹೇಳ್ತಿನ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ಹಿಂಗ ಮಾಡೋದು ನೀನು ಅಲ್ಲ. ಒಂದು ಹೆಣ್ಣಿನ ಜೀವ ತೆಗ್ದಿಯಲ್ಲ. ನಿನಗೂ ಒಂದು ಹೆಣ್ಣು ಹುಟ್ಟಿತ್ತಲ್ಲ, ನೀನು ಒಂದು ಹೆಣ್ಣು ಹಡ್ದಿದ್ದಿ. ಹೆಣ್ಣಿನ ನೋವು, ಅವ್ರ ತಂದೆ ತಾಯಿ ನೋವು ನಿನಗೇನು ಅನಿಸ್ಲೇ ಇಲ್ಲ. ನೀನು ಇಂಥ ಪಾಪ್ಯ. ನೀನಿನ್ನ ಮದುವೆ ಮಾಡ್ಕೊಂಡು ನಾಳೆ ಗಂಡ ಮನೆಗೆ ಹೋಗಕ್ಕಿದ್ದಿದ್ದಿ. ಬಾಳಿ ಏನು ಗಂಡ ಮನೆ ಉದ್ಧಾರ ಮಾಡಾಕಿದ್ದಿದ್ದಿ. ನಿನಗರ ನಾಚಿ ಬರುತ್ತಿಲ್ಲ. ನಿನಗ ಅತ್ತಿಗೆನ್ನ ಮರೆದಿಲ್ಲ. ಆತ ಅಣ್ಣ ಪ್ರೀತಿ ಮಾಡಿ ಮನೆಗೆ ಕರ್ಕೊಂಬಂದನ್ನ ಅನ್ನೋದಿಲ್ಲ. ನಿನಗೇನು ಅಕ್ಕಿ ದ್ರೋಹ ಮಾಡಿದ್ಲು. ಇನ್ನ ಈಕೆ ಅಂತ ಬಿಡು, ಮಗಳನ್ನ ಮಾಡ್ಬೇಕು, ಮಗಳನ್ನ ಮದ್ವಿ ಮಾಡಿ ತವ್ರ ಮನೆಗೆ ಕೊಟ್ಕೋಬೇಕು, ಮಗಳನ್ನ ಹಿಂಗಾರ ಮಾಡಿ ನಮ್ಮ ತಮ್ಮ ಗಂಟು ಹಾಕ್ಬೇಕು ಅನ್ನೋ ಸ್ವಾರ್ಥಕ್ಕೆ ಮಾಡಿದ್ಲು. ನಿನಗೇನು ಅಡ್ಡಾಗಿದ್ಲು? ನಿನಗೆ ಏನು ಬೇಕಾಗಿತ್ತು ಅಕ್ಕಿಲಿಂದ? ಯಾಕೆ ಅಕ್ಕಿ ನೀನು ಇದು ಮಾಡಕ್ ಹೋಗಿದ್ದಿ? ಏನು ನೀವು 3 ಮಂದಿ ಇಷ್ಟು ನೀಚರಿದ್ರೆ ಈಕಿಗೆ ಅಕ್ಕಿ ಸತ್ತ ಅಕ್ಕಿ ಸಮಾಧಿ ಮ್ಯಾಗ ಮದ್ವೆ ಮಾಡ್ಕೊಂಡು ಈಗೇನು ನೆಮ್ಮದಿಲಿ ನಿಂತ್ರದ? ತುಂಗ ನೆಮ್ಮದಿಲಿ ನಿಂತ್ರದೀಯಾ? ಏನಮ್ಮ ಆಟ ಮಾಡಿಸಿ ಅತನ ತಲೆ ತಿಕ್ಕಿ ಅತನ ನಿಮ್ಮಂಗ ಮಾಡ್ಕೊಂಡು ಮದ್ವಿ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿರಲ್ಲ. ಯಾರು ನೆಮ್ಮದಿಲಿ ನಿಂತಿರ್ತೀರಿ ನೀವು? ನಮಗೂ ನೆಮ್ಮದಿ ಇಲ್ದಂಗೆ ಮಾಡಿರಿ. ನೀವು ಜೀವನ ಹಾಳು ಮಾಡ್ಕೊಂಡು ನಮ್ಮ ಜೀವನ ಹಾಳು ಮಾಡಕತ್ತೀರಿ. ನಮ್ಮ ತಮ್ಮಗ ನೆಮ್ಮದಿ ಇಲ್ದಂಗೆ ಮಾಡಿದ್ರಿ ನೀವು. ನಮ್ಮ ತಮ್ಮನ ಜೀವನನೇ ಹಾಳು ಮಾಡಿದ್ರಿ. ಪಾಪ ನಮ್ಮ ತಮ್ಮ ಅಷ್ಟು ಪ್ರೀತಿ ಮಾಡ್ಕೊಂಡು ಮದ್ವಿ ಮಾಡ್ಕೊಂಡು ಹೆಂಗೋ ಒಂದು ಚಂದ ಇತ್ತು ಕಣ್ಣಿಲೆ ನಾವು ನೋಡಿ ಖುಷಿ ಪಡಕತ್ತಿದ್ವಿ. ನಿಮಗಷ್ಟು ಖುಷಿ ಇರ್ಲಿಲ್ಲ ಅಂದಿದ್ರೆ ಹೋಗ್ಬೇಕು, ಎತ್ತಾಗ ಹಾಳಾಗತ್ತಾಗ ಹೋಗಿ ನಿನ್ನ ಮಗಳನ್ನ ಯಾರಿಗಾರ ಚಲೋ ನೋಡಿ ಮದ್ವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿಲ್ಲ ನಾವು. ಅಷ್ಟು ನಿನಗಿಲ್ಲ. ನಿನಗೆ ಒಂದು ಜೀವ ಕೊಂದು ಒಬ್ಬರ ಮನೆ ಹಾಳು ಮಾಡಿ ಆ ಗೋರಿ ಮೇಲೆ ಸಮಾಧಿ ಮೇಲೆ ಸಂಸಾರ ಮಾಡ್ಬೇಕಂತ ವಿಚಾರ ಮಾಡಿರಲ್ಲ. ನಿಮ್ಮಂತ ಮುಟ್ಟಾಡ್ರ ಮತ್ತೆ ಏನು ಮಾಡ್ಬೇಕು ನಾನು? ನನಗೆ ಬರ ಸಿಟ್ಟಿಗೆ ನಿಮ್ಮನ್ನು ಒಬ್ಬೊಬ್ಬರನ್ನ ಕಡ್ದು ಪುಟ್ಟಿ ತುಂಬಿ ಹೆಡಿಗೆ ತುಂಬಿ ಊರಿಗೆಲ್ಲ ಇದನ್ನ ಮಾಡಿ ಹಾಕ್ಬೇಕು ಅನ್ನಂಗಾಗಿತ್ತು ನನಗೆ. ಎಷ್ಟಿದ್ದೀತ್ ನಿಮಗ? ನಾಚಿ ಬರಂಗಿಲ್ಲ ನಿಮಗ? ಏನ್ ಹೇಳ್ತೀನಿ ನೀನು ಸಿದ್ಧ? ಬಾಯಿ ಐತೆ ಅಂತ ಬಾಯಿ ಲೂಸ್ ಬಿಟ್ಟು ಮಾತಾಡಿದ್ರೆ ಬಾಯಿನ ಹಲ್ಲು ಉಚ್ಚಂಗ ಹೊಡಿತೀನಿ ನೀನು. ಸೊಕ್ಕನ ಮೈಯಾಗ ಅಕ್ಕಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಅರಿವಿಲ್ಲ ನಿನಗ? ಅಲ್ಲ ನನ್ನ ಮೇಗಿಲ್ಲ ದಪ್ಪದ ಹೊರಿಸಿ ನೀನು ದೊಡ್ಡ ಮಕ್ಕಳು ಮಾತಾಡಕ್ ಬಂದಿ ನನ್ನದ್ರಿಗೆ. ನೋಡಿಯ ನೀನು ಏನ್ ಹಿಂಗ ಕಣ್ಣಿಲ್ಲ ನೋಡಿದ್ರತ್ತೆ ಮಾತಾಡಕತ್ತಿಯಲ್ಲ? ಯಾರು ನೀನು ಹೇಳಿದ್ದು? ಯಾರು ಮಾಡಿ ನಾನು ಕರ್ಕೊಂಬೈಲಿ ಅವ್ರನ್ನ ನೋಡ್ಯಾರನ್ನ ಕರ್ಕೊಂಬೈಲಿ. ಏನ್ ನೀವು ಮಾತಾಡಕತ್ತಿ? ನಮ್ಮ 3 ಮಂದಿ ನಿಮಗೆ ಅಪೋದ ಕೊಡತ್ತಿ ಅಂದ್ರೆ ನಾವು 3 ಮಂದಿ ಕೊಂದಿವಿ, ಬೇರೆ ಯಾರು ಕೊಂದಿಲ್ಲ ಹೋದಿಲ್ಲ. ನಿನ್ಗೆ ಅಕಸ್ಮಾತ್ ಬೇರೆ ಯಾರು ಕೊಂದಿದ್ದ ಅಲ್ಲ ನಾವು ಒಂದು ದಿಕ್ಕಿಲ್ಲದ ಪ್ರದೇಶಗಳ ಮನೆ ಬಂದು ಬಿದ್ದೀವಿ ಅಂತಂದ್ರೆ ಏನ್ ಅಪೋದ ಹಾಕಿದ್ರು ನಡೀತೈತೆ ಅಂತ ತಿಳ್ಕೊಂಡು ನೀನು ತೋರ್ಸು ಯಾರು ನೋಡ್ಯಾರ ನಾನು ಮಾಡಿದ್ದು ಅನ್ನೋದನ್ನ ತೋರ್ಸು, ಅವಾಗ ಹೇಳ್ತೀನಿ. ಹೌದು ಮಾಮ, ಯಾರು ಹೇಳ ಆಕೆ ಏನಿಲ್ಲ, ಆಕೆ ಯಾಕೆ ಇರಲಿ ದುಡ್ಡು ಹಿಡಿದ್ನೆಲ್ಲ ಕೊಡ್ತಾ ಹೊಡೆದು ಅಲ್ಲೇ ಹೋಗಿ
ಏನು ಅಪೋಸ್ ಹಾಕ್ಯಾರಲ್ಲ ಮತ್ತೆ ಎಷ್ಟಿದ್ದಾರೆ ಅಲ್ಲ ನೀನ್ ಅಂತತಿದ್ಯಾ ಮಾವ ಮನೆಯವ್ರ ಮಾತು ನಂಬದ್ ಬಿಟ್ಟು ಮಂದಿ ಮಾತು ನಂಬ್ಕೊಂಡ್ ನಮಗ್ ಬಯಕ್ ಬಂದಿಯಲ್ಲ ಅಲ್ಲ ಊರಾಗಿನ ಮಂದಿ ಇಲ್ಲಿ ಹೋದ್ರೆ ಹುಲಿ ಹೋತು ಅಂತಾರ ಸುಳ್ಳ ಒಂದ್ ಏನೋ ಒಂದು ಮನ್ಯಾಗ ಮತ್ತೆ ನಾ ಮದ್ವಿ ಮಾಡ್ಕೊಂಡಿನಲ್ಲ ಬೇಕಂತ ಅಂದಿರ್ತಾರ ಎಲ್ಲ ಇವರ ಏನ ಮಾಡಿ ಅದಕ್ಕೆ ಮಗನ್ ಕೊಟ್ರ ನೋಡ್ ಮದ್ವಿ ಮಾಡಿ ಅಂತ ಅದಕ್ಕೆ ಹಂಗಂತಂದು ನೀನು ನಮ್ಮ್ಯಾಗ ಗಮನ ಬಿಡ ತಪ್ಪ ಮಾಮ ಅಲ್ಲನ ಅವರಿಬ್ರು ಆಕಿ ಮಗಳ್ ಕೊಟ್ಟಕ್ಕಿ ಈಕಿ ಮಾಡ್ಕೊಂಡಕ್ಕಿ ನಾನು ಏನೂ ತಪ್ಪು ಮಾಡಿಲ್ಲ ನೀನು ಹೋಗಿ ಹೋಗಿ ನನ್ನ ಅದ್ರ ಸೇರಿಸ್ಕೊಂಡು ಬೇಕತ್ತಿಯಲ್ಲ ಅಲ್ಲ ನಾನು ಏನು ತಪ್ಪು ಮಾಡಿಲ್ಲ ನೀ ಯಾರು ಹೇಳಿದಾರು ಸುಳ್ಳು ಹಿಂಗೆ ಯಾರೋ ಒಬ್ರು ಮನೆಗೆ ಬಂದು ಬೆಂಕಿ ಹಚ್ಚಿ ನಮ್ಮ ಜೀವನ ಹಾಳು ಮಾಡಂದ್ರೆ ನಂಬಾರ್ದು ಅಣ್ಣ ನಿನ್ನ ದೊಡ್ಡತ್ತಾಗಿ ನೀ ಹಿಂಗೆ ಮಂದಿ ಮಕ್ಕಿ ಐತಿ ಅಂತ ಅನ್ಕೊಂಡಿರ್ಲಿಲ್ಲ ಬಿಡು ಮುಚ್ಚ ಬಾಯಿ ಸಾಕು ಅಣ್ಣ ಅಂತ ಅಣ್ಣ ನಾನೇನಾರ ನಾನು ಮತ್ತಿಲ್ಲೋಡ ಸಿಟ್ಟು ಬಂತು ಬರಬಾರ್ದ ಮತ್ತಿಲ್ಲೋಡ ನಿನ್ನ ಹೋಗೋದು ಇಲ್ಲೇ ಉಗ್ಗಿ ಉಂಡು ಬರ್ತದ ಏನ್ ಮಾಡ್ತಾನ ಗೊತ್ತಿಲ್ಲ ಈಗಾಗಲೇ ಮನ್ಯಾಗ ಅನ್ಭವಿಸಕತ್ತಿದ್ದ ಸಾಕಂತ ದೂರ್ಲಿಂದ ಮಾತಾಡಕತ್ತೀನಿ ಇಲ್ಲ ಅನ್ನೋದು ಇವತ್ತು ನಿನ್ನ ಮೊದಲು ಇಲ್ಲೇ ಉಗುದ್ ಮತ್ತ ಹಾ ಏನ್ ಹಂಗ ಮಾತಾಡ್ತೀರಿ ಯಾವಾಗಿನ್ ಯಾಕೆ ಕರ್ಕೊಂಬರ್ಬೇಕು ಯಾರನ್ನ ಯಾಕೆ ಕರ್ಕೊಂಬರ್ಬೇಕು ಹಾ ಅಂದ್ರೆ ನಿಮಗ್ ಸಾಕ್ಷಿ ಸತ್ಯಕ್ಕೆ ಹೇಳ್ಬೇಕ ನಿಮಗ ನಾನು ಹೇಳಕತ್ತೀನಲ್ಲ ಅಲ್ಲ ಓಹೋ ಕೋರ್ಟ್ನಾಗ ಸಾಕ್ಷಿ ಇಟ್ಟು ಮುಂದೆ ಮಾತಾಡಂತಾರಲ್ಲ ಹಂಗ ನಿಮ್ಗೆ ಸಾಕ್ಷಿ ಇಟ್ಟ ಮಾತಾಡ್ಬೇಕನ ಆತ ಸಾಕ್ಷಿ ಇಟ್ಟೆ ಹೇಳ್ತೀನಿ ನೋಡು ನೀವು ಯಾರನ್ನ ಕೊಂದಿರಲ್ಲ ಆಕಿನೇ ಬಂದು ಹೇಳೋಡು ಆಕಿ ಹೇಳಿದ್ದಕ್ಕನೇ ನಿಮ್ಮಂತಲ್ಲಿ ಬಂದು ಮತ್ತೆ ನಾನು ಸುಮ್ಮನೆ ಬರೀ ಮಾತಾಡಕತ್ತೀನಿ ಹೆಚ್ಚೇನಾರ ಮತ್ತೆ ಕೆಮ್ಮಾಡಿದ್ರೆ ಮತ್ತೆ ನೀವು ಮತ್ತೆ ಆಕಿಗೆ ಮಾಡಿದ್ದನ್ನ ನಾ ಮಾಡ್ಬೇಕಾಗತ್ತೆ ನಿಮಗ ಯಾರು ಯಾರು ಓಹೋ ಸತ್ತಾಕಿ ದೆವ್ವ ಆಗಿ ಬಂದಾಳ ಈಗ ಅಕ್ಕಿ ನಿನ್ ಮುಂದೆ ಹೇಳಿದ್ರಾನ ಹಿಂಗ ಇವರೇ ಕೊಂದಾರ ಅಂತಂದ ಅದಕ್ಕೆ ಗಾಳಿ ಮೊದ್ಲೇ ನಿಲ್ಲಕ್ ಜಾಗ ಇಲ್ಲ ಎಲ್ ಬೇಕಲ್ಲಿ ಹಾಡ್ಕೊಂತ ಹೋಗೋದು ಅದೇ ನಮ್ಗೆ ಹೇಳ್ತೈತಿ ಆಕಿ ಹೇಳ್ಲಂತ ಹೇಳಿದ್ಲ ನೀನು ಹಂಗಿದ್ರ ಹೋಗಿ ಹೋಗಿ ಅದ್ರ ಮತ್ತೆ ಕೇಳ್ತಿಯಲ್ಲ ನೀನು ಹೌದನ ಅಲ್ಲ ದೆವ್ಗಳು ಸುಳ್ಳು ಹೇಳೋದು ಹಂಗ್ ಮಾಡೋದು ಹಿಂಗ್ ಮಾಡೋದು ಮಾಡ್ತಾವಂತ ಬೇಕಂತ ಅಲ್ಲ ನಮ್ಮನೆ ಗೈಕಿ ತುಂಗ ಮದಿ ಮಾಡ್ಕೊಂಡಲ್ಲ ಅಣ್ಣನ ಅದಕ್ಕೆ ನಮ್ಮ ನಡು ಜಗಳ ಹಚ್ಚಿ ಮನಿ ಒಟ್ಟ ಇದನ್ನ ಮಾಡಿ ಒಟ್ಟ ತನ್ನ ಕೆಲಸ ಸಾಧಿಸ್ಕೋಬೇಕಂತ ಹಂಗೆ ಮಾತಾಡ್ತಾವ ದೆವ್ಗಳು ನೀ ಹೋಗಿ ಹೋಗಿ ದೆವ್ವದ ಮತ್ತೆ ಕೇಳ್ತಿಯಲ್ಲ ಇಲ್ಲೋಡ ಹೇಳಕತ್ತೀನಿ ಕೇಳು ಹೆಚ್ಚು ಮಾತಾಡ್ರೆ ನಾನೇನು ಹಲ್ಲು ಉದುರಿಸ್ತೀನಿ ಸುಮ್ಮನಿರು ಇಲ್ಲೋಡ ಎಲ್ಲರಿಗೂ ಹೇಳಕತ್ತೀನಿ ಆಕೇನ ತಾನಾಗಿ ಬಂದು ಹೇಳಿಲ್ಲ ಆಕಿ ಗೊತ್ತಿಲ್ಲಂಗ ನಿಮ್ಮನ್ನೆಲ್ಲರನ್ನ ಮುಗಿಸ್ಬೇಕಂತಾನೆ ಇಟ್ಕೊಂಡಿದ್ಲು ಲಕ್ಷ್ಮಿ ಯಾಕೋ ಇಷ್ಟು ನೀ ಸಿಟ್ಟಿಗೆದ್ದು ಏನಾಗೈತಿ ನಿನಗೆ ನನಗೆ ಏನೂ ಗೊತ್ತಾಗ್ಲಿಲ್ಲ ಆ ಊರಾಗ ಹೋಗಿದ್ದೆ ನಿನಗೆ ಹಿಂಗೆ ಒಮ್ಮಿದ ಮಕ್ಳು ಸುದ್ದಿ ಬಂತು ಏನಾಗೈತೆ ಅನ್ನೋದಾರು ನಿನ್ನ ಮನಸ್ಸಿನ ಒಂಚೂರು ನನಗೆ ಹೊರಗೆ ಹಾಕು ತಿಳ್ಕೊ ಸಮಾಧಾನ ಮಾಡ್ಕೋ ಒಟ್ಟು ಅಂತಂದು ಹೇಳಿದಾಗ ಇಲ್ಲಕ್ಕ ಇವ್ರು ನನಗಿಷ್ಟು ಕಾಟ ಕೊಟ್ರು ಇಷ್ಟು ಬದುಕಾಕ್ ಬಿಡ್ಲಿಲ್ಲ ನನಗಿಷ್ಟೆಲ್ಲ ನೀವು ಏನೇನು ಕಾಟ ಕೊಟ್ಟಿರಲ್ಲ ಆಕಿಗೆ ಇಂಚಿಂಚಿಂಚು ಹೇಳ ನೀವೇನ್ ತುಸ ಕಾಟ ಕೊಟ್ಟಿರ ನೀವು ಆಕಿಗೆ ಹೆಂಗ್ಸ್ರ ನೀವು ಒಂದು ಹೆಣ್ಣಿಗೆ ಹೆಂಗಿರ್ಬೇಕನ್ನೋ ಗುಣಲಕ್ಷಣಗಳು ಯಾವಾದ್ರೂ ಅದಾವ ನೀವು ಹೆಣ್ಮಕ್ಳಾಗಿ ಒಂದು ಹೆಣ್ಮಕ್ಳಿಗೆ ನೋವು ಕೊಟ್ಟು ಹಿಂಸೆ ಕೊಟ್ಟು ಖುಷಿ ಪಡಂತಾರ ನೀವು ಆಕಿಗೆ ಅಷ್ಟು ಕಾಟ ಕೊಟ್ಟು ಆಕಿಗೆ ಹಿಂಸೆ ಕೊಟ್ಟು ಆಕಿನ್ನ ನೀರ್ನಾಗ ಒಬ್ಬ ಕೈ ಕಾಲು ಕಟ್ಟಿ ಬಾಯಾಗ ಅರ್ಬಿ ತುರುಕಿ ಆಕಿ ನೀರ್ನಾಗ ಮುಳುಗಿಸಿ ಕೊಂದು ಮತ್ತೆ ಏನೂ ಗೊತ್ತಿಲ್ಲ ನನಗೆ ಮುಂಜಾನೆದ ಹಾಡ್ಯಾಡ್ಕೊಂಡೊಳೋದು ಆಹಾ ನಾಟಕ ಮಾಡೋರ ನಿಮ್ಮನ್ನ ನೋಡಿ ಕಲಿಬೇಕು ಬಿಡ ಹಂಗಿದ್ರ ಯಾಕಕ್ಕ ಈಗ ಶಾಕತ್ತ ಈಗ ನಿನ್ನ ಅಶ್ಲೀಯತೆಲ್ಲ ಹೊರಗೆ ಬಂತಲ್ಲ ಇವಾಗ ಗೊತ್ತಾತ ನಿನ್ನ ಬಣ್ಣ ಎಲ್ಲ ಕಳಿಸ್ತಾ ನಿಂದು ಇವಾಗ ಹೇಳೋ ಆಕಿನ ಹೇಳಲ್ಲ ಆಕೆ ಸುಳ್ಳು ತಗಲ್ಬಾಜಿ ಹೇಳಂಗಿದ್ದಿತ್ತಂದ್ರ ಹಿಂಗ್ಯಾಕೆ ನಿಮ್ಮನ್ನ ಇಷ್ಟು ನಮ್ಮನೆ ಜೀವ ತಿನ್ಬೇಕಾಗಿತ್ತು ಆಕಿ ಎಲ್ಲರನ್ನ ಮುಗಿಸ್ತೀನಿ ನನ್ನ ಸತ್ಯಕ್ಕೂ ಹಿಡಿದು ಹೇಳಲ್ಲ ಎಲ್ಲರನ್ನ ಮುಗಿಸ್ತೀನಿ ಮನೆಗೆ ಯಾರನ್ನ ಬಿಡಲ್ಲ ಅಂತ ಆಕಿಗೆ ಏನ್ ನಿಂತೈತಿ ಸತ್ ಮೇಲೆ ಎಲ್ಲರನ್ನ ಮುಗಿಸಂತದ್ ಆಕಿನಾಕಿ ಕಾಲ್ ಜಾರಿ ಬಿದ್ದಿದ್ರ ಆಕಿ ಸೇಡ್ ಇಟ್ಕೊಂಡು ಬಂದಾಳ ನೋವು ಉಂಡಾಳ ಆ ನೋವಿಗೆ ನಿಮಗೆ ಹೆಂಗ ನೋವು ಕೊಡ್ಬೇಕು ಅನ್ನೋದಕ್ಕೆ ಬಂದಾಳ ಅಂಥದ್ದು ಮತ್ತೆ ಆಕಿ ಮ್ಯಾಗ ಅಪೋದ ಹೊರಿಸ್ತೀರ ನಿಮ್ಮಂಥವ್ರನ್ನ ಮಕ್ಕ ನೋಡೋಕೆ ಹೇಸಿ ಬರುತ್ತೆ ಇನ್ನ ಅದು ಶಶಾಂಕು ಗೊತ್ತಿಲ್ಲ ಅದಕ್ಕೇನಾರ ಗೊತ್ತಾತ ತನ್ನ ಹೆಂಡತಿನ ಕೊಂದವ್ರು ಇವ್ರ ಅಂತ ಗೊತ್ತಾತಂದ್ರ ಆಕಿ ದೆವ್ವ ಬಂದಕ್ಕಿ ಕೊಲ್ಲೋದು ನಿಮ್ಮ ದೂರದ ಮಾತು ಅದನ್ನೇ ನಿಮ್ಮನ್ನು ಕೊಂದು ಜೈಲಿಗೆ ಹೋಗ್ತಾನ ಅದನ್ನ ಅರಿವು ಇಟ್ಕೋರಿ ನನಗೆ ಲಕ್ಷ್ಮಿ ಹೇಳಲ್ಲ ಇನ್ನು ಅಪ್ಪಗ ಅವ್ಗ ಏನೂ ಗೊತ್ತಿಲ್ಲ ಈಗ ಲಕ್ಷ್ಮಿ ಅಕ್ಕ ನನ್ನ ಮುಂದೆ ಹೇಳಿದ್ಲು ರಕ್ತ ಕುದಿಯಾಕತೈತಿ ಅದಕ್ಕೆ ಬಂದು ಓದಾಡಿನಷ್ಟೆ ಆದ್ರೆ ಇದೇನಾದರೂ ಶಶಾಂಕಗ ಮತ್ತೆ ಯಾರಿಗಾರು ಗೊತ್ತಾತಂದ್ರೆ ನಮ್ದೈತಿ ಇನ್ನು ಅಕ್ಕಿ ಕೈಯ ಪಾರಾಗದು ಭಾಳ ಕಷ್ಟ ಐತಿ ನೀವು ಅನುಭವಿಸ್ರಿ ಮಾಡಿದ್ದು ಮಾರಯ್ಯ ಉಪ್ಪು ತಿಂದ ಮೇಲೆ ನೀರು ಕುಡಿಯಬೇಕು ಏನು ಶಿಕ್ಷೆ ಕೊಡ್ತಾ ಅನುಭವಿಸಬೇಕು ಆದ್ರೆ ನಮ್ದೇನು ಕರ್ಮ ನೀವು ಮಾಡಿದ ಪಾಪಕ್ಕೆ ನಿಮ್ಮ ಜೊತೆ ನಾವು ಆಕಿ ಕೈಯಾಗ ಬಲಿ ಆಗ್ಬೇಕು ಶಿಕ್ಷೆ ಅನುಭವಿಸ್ಬೇಕು ಹಿಂಸೆ ಅನುಭವಿಸ್ಬೇಕು ಏನೇನು ಶಿಕ್ಷೆ ಕೊಡ್ತಾಳೋ ಅದು ಏನೇನು ನೋಡ್ಬೇಕು ನಮ್ದೆಂತ ಕರ್ಮ ನಿಮ್ಮ ಸಲ ನಾನು ಅನುಭವಿಸ್ಬೇಕಾಗ್ತದೆ ಅಕ್ಕ ಇದೇನಕ್ಕ ಇದು ಈಗ ಅಣ್ಣ ಗೊತ್ತಾಗೈತಿ ಆತಿಗೆ ಗೊತ್ತಾಗೈತಿ ಆಮೇಲೆ ಇನ್ನೂ ಸ್ವಲ್ಪ ಶಶಾಂಕಣ್ಣ ಗೊತ್ತಾಗತ್ತ ಶಶಾಂಕಣ್ಣ ಗೊತ್ತಾಗ್ತದ ಈ ದೊಡ್ಡಣ್ಣ ಹೇಳ್ದಂಗ ಅದನ್ನ ನಮ್ಮನ್ನ ತೊಂಡ ಮಾಡ್ತಾನೆ ಒಂದ್ ವೇಳೆ ಗೊತ್ತಾಗಲಿಲ್ಲ ಅಂದ್ರೂ ಆಕಿ ಮಾತ್ರ ನಮ್ಮನ್ನ ಸುಮ್ಮನೆ ಹೇಳಲ್ಲ ಆಕಿ ನಾನು ನಿಮ್ಮನ್ನ ಬಿಡಂಗಿಲ್ಲ ಅಂತ ಅಯ್ಯೋ ದೇವ್ರಿ ಏನ್ ಮಾಡೋದು ನನಗನ್ಸಿತ್ತು ಇದೆಲ್ಲ ನಮ್ಗೆ ಬರುತ್ತಂತ ನಾನು ಒಳ್ಳೆ ನಿಮ್ಮ ಜೊತೆ ಕೈ ಜೋಡಿಸಿದೆ ನನಗೆ ಒಳ್ಳೆ ಈ ತುಂಗನ್ ಮದುವೆ ಮಾಡೋ ಸಲುವಾಗಿ ನಾನು ಹೋಗ್ಬಿಡು ನಮ್ಮ ಅಕ್ಕನ ಮಗಳ ಮನೆ ಸೊಸೆ ಬಂದ್ರೆ ನಮ್ಮ ಜೊತೆ ಚಲೋ ನಡೀತೈತಿ ಚಲೋ ಇರ್ತಾಳಲ್ಲ ಅನ್ನೋ ಒಂದು ಸ್ವಾರ್ಥಕ್ಕೆ ನಾನಿಂತ ನಿಮ್ಮ ಜೊತೆ ಕೈ ಜೋಡಿಸ್ಬಿಟ್ಟೆ ಅಯ್ಯೋ ದೇವ್ರಿ ಇವಾಗ ಏನು ಮಾಡೋದು ಇವಾಗ ಅವ ಮಾವಗನ ಸಿಟ್ಟು ಬಂದತಿ ಕಾಟಿನ ಮ್ಯಾಗ ಹತ್ಕೊಂತ ಕುಂತಿದ್ದ ನನ್ನ ರೂಮ್ ಬಿಟ್ಟು
ಅದು ಅನುಮಾನ ಬಂದೈತವ. ಇದು ಸಹಜವಾಗಿ ಎಲ್ಲರಿಗೂ ಬರೋದೇ ಅನುಮಾನ ನಮ್ಮ ಮೇಲೆ. ಅವ ನಾವು ಸುತ್ತಲೂ ಕಡೆಲಿಂದನು ಭಾಳ ಇದ್ರಾಗ ಸಿಕ್ಕೊಂಬಿಟ್ಟಿವವ. ನಾವು ಎಲ್ಲಿ ಪಾರಾಗಕ್ಕಿಲ್ಲವ. ಅವ ಏನಾರ ಮಾಡವ. ಅಯ್ಯೋ ದೇವ್ರೆ, ನಾ ಏನು ಮಾಡಲಿ? ಇದು ಹಿಂಗಿಲ್ಲಿಗಾಗತ್ತ? ಹಿಂಗೆಲ್ಲ ಹಳದವಳು ಸತ್ತೋಲಕ್ಕಿ ದೇವ್ರು ಬರ್ತಾ ನನಗೆ ಕನಸು ಬಿದ್ದಿತ್ತ. ಅಯ್ಯೋ ದೇವ್ರೆ, ನನಗೆ ಹಿಂಗೆಲ್ಲ ಆಗತ್ತ ನನಗೆ ಗೊತ್ತಾಗಲಿಲ್ಲಲ್ಲ. ನಾನು ಅಷ್ಟಕ್ಕೂ ನನ್ನ ಮನೆ ದಿಗ್ಬಂಧನ ಮಾಡಿದೆ, ಆ ದಿಗ್ಬಂಧನನೇ ಕಾಣಿಸ್ವಂತು. ಅಲ್ಲ ಏನೈತೆ ಏನು ಈಗೇನು ಹಳದವಳು ದಿಗ್ಬಂಧನಕ್ಕೂ ಬಗ್ಲಾರ್ದಂಥದ್ದೈತೆ ಏನಿದು? ಅಯ್ಯೋ ದೇವ್ರೆ, ಏನು ಮಾಡೋದು? ನೋಡಿದಿಲ್ಲ ಆ ಮಂತ್ರವಾದಿನಿ ಹೆಂಗೆ ಮಾಡಿ ಓಡಿಸ್ಬಿಟ್ಲು. ಏನವ ಈಗ ಹೆಂಗೆ ಮಾಡ್ಬೇಕೀಗ? ಹೆಂಗೆ ಮಾಡ್ಬೇಕು? ಅಕ್ಕ ಹೋಗಕ್ಕೆ ಕೈ ಕಾಲು ಹಿಡ್ಕೊ. ತಪ್ಪು ಮಾಡಿಬಿಟ್ಟಿವಿ ಅಂತೇಳು ಏನಾರ ಮಾಡಿ ಒಟ್ಟು ಸಮಾಧಾನ ಮಾಡಿ ನಮ್ಮನ್ನು ಬಿಟ್ಬಿಡಕ್ಕೆ ಹೇಳಕ್ಕ. ಒಳ್ಳೆ ಹೊಂಟಿ ನೀನು. ಅಲ್ಲ ತಪ್ಪತ್ತಂತ ಕೈ ಕಾಲು ಹಿಡ್ಕೊಂಡ್ರೆ ನಾನು ವಾಪಸ್ ಜೀವ ಕೊಡು ಅಂತ ಕೇಳ್ತಾ. ಎಲ್ಲಿಂದ ತಂದು ಕೊಡಲಿ? ನನ್ನ ಗಂಡನ ಕೊಟ್ಟ ನಾನು ಚೆನ್ನಾಗಿರ್ಬೇಕು, ವಾಪಸ್ ಮೊದಲೇ ನಂಗೆ ಮಾಡಿ ನನ್ನ ಅಂತಾಳೆ. ಹೆಂಗೆ ಮಾಡೋಕ್ಕಾಗುತ್ತೇನೆ? ಎಲ್ಲಿ ಹೊಂಟಿ ನೀನು? ಏನಂತ ಮಾತಾಡ್ತೀನಿ ನೀನು? ಅಯ್ಯೋ ದೇವ್ರೆ, ಏನೋ ಒಟ್ಟು ನಮ್ಮ ಕತ್ತಿ ಕಾಣಿಸ್ಬೇಕಂತ ನಾನು ಬಂದಾಳಕಿ. ಮುಗೀತು ಮುಗೀತು ನಮ್ಮ ಕತ್ತಿ. ಹೆಂಗಿದ್ರೆ ಬರ್ರಿ ಸಂಬಳ, ಬರ್ರಿ ಒಳ ಬರ್ರಿ. ಲಕ್ಷ್ಮಿ, ಲಕ್ಷ್ಮಿ, ಏನ್ರಿ ಮಾವರೇ? ಇದು ಸ್ವಾಮಿಗಳನ್ನ ಕರ್ಕೊಂಬಂದಿನ್ವಾ. ಒಳಗೆ ಅವರು ಶಿಶುಮಕ್ಕಳು ಅವರೆಲ್ಲ ಅದಾರ. ಅವರು ಪೂಜೆ ಗೀಜೆಗೆ ಎಲ್ಲ ಸಜ್ಜು ಮಾಡ್ತಾರೆ. ನೀನು ನೋಡು ಅವ್ರಿಗೆ ಏನು ಕೈ ಬಿಡ್ಬೇಕು ನೋಡು, ಎಲ್ಲ ಇದು ಮಾಡು. ತಡಿ ಬಂದ್ರು ನೋಡು, ಕರ್ಕೊಂಡು ಒಳಗೆ ಕರ್ಕೊಂಡು ಬರ್ರಿ ಸಂಬಳ ಬರ್ರಿ. ಅಯ್ಯೋ ದೇವ್ರೆ, ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ರು ಮಾವರು. ಅಲ್ಲ ನಾನು ಆಕೆ ಮೋಹಿನಿಗೆ ಹೆಂಗೆಂಗ ಮಾಡಿ ವಯಸ್ಸಾದವರು ಅವ್ರನ್ನ ಬಿಟ್ಬಿಡು ಅಂದೆ. ಆಮೇಲಿಂದ ಸ್ವಲ್ಪ ಹಂಗೆ ರಂಬಿಸಿ ಎಲ್ಲಾರನ್ನ ಬಿಟ್ಟು ಹೋಗ್ಬಿಡು ಅಂತ ಹೆಂಗೋ ಒಂದು ರಂಬಿಸ್ಬೇಕು ಅಂತ ಮಾಡಿದ್ದೆ. ಆದ್ರೆ ಈಗ ನೋಡಿದ್ರೆ ಮಾವರು ಮತ್ತಾಕಿ ರೌದ್ರವತರ ತಳಂಗ ಮಾಡಕತ್ತಾರಲ್ಲ. ದೆವ್ವ ಬಿಡಿಸೋರು ಅವರು ಅಂತ ಕರ್ಕೊಂಬಂದಾರ. ಈಗ ಆಕಿ ಸುಮ್ಮನೆ ಬಿಡ್ತಾಳ. ಅವ್ರನ್ನ ಬಿಡಂಗಿಲ್ಲ, ಅತ್ತಿಯರ್ನ ಬಿಡಂಗಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ನನ್ನ ಬಿಡಂಗಿಲ್ಲಕ್ಕಿ. ನಾನು ಹೆಂಗೋ ಒಂದಾಕಿ ಏನೋ ಒಂದು ದಾರಿ ತರಾತಿದ್ದೆ. ರಂಬಿಸಿ ಹೆಂಗೆಂಗೋ ಮಾಡಿ ಮನೆ ಬಿಟ್ಟು ಓಡಿಸೋಣ ಅಂತಂದ್ರೆ ಯವ್ವ ಎಂತ ಕೆಲಸ ಮಾಡಕತ್ತಾರಲ್ಲ ಇವ್ರು ಮಾವರು. ಹೌದೌದು, ಇನ್ನ ಏನ್ ಮಾಡಿ ನಾನು? ಆಕಿ ಸುಮ್ ಬಿಡ್ತಾಳ ನಮ್ಮನ್ನ. ಮಾವರ ಮಾವರ ಒಂಚೂರು ಇಲ್ಲಿ ಬರ್ಲಿ, ಏನೇ ಹೇಳ್ಬೇಕು ಬರ್ರಿ ಮಾವರ. ಅಲ್ಲವಾ ಆಮೇಲೆ ಮಾತಾಡೋದೈತೈತಿ. ತಡಿ, ನಾನು ಏನೋ ಒಂದು ಸನ್ಸ್ ಮಾಡೀನಿ. ಇಲ್ಲೋಡು, ಅದು ನಿಂಗೆ ಗೊತ್ತಾಗಿಲ್ಲ. ಈಗ ಹೇಳಿ ಕೇಳಿ ತಡೆದು ನಿಂತು ಮಾಡಿದ್ರೆ ವಿಘ್ನಗಳು ಅಡ್ಡ ಹಿಂಗ ಎಲ್ಲ ಕೆಲಸಕ್ಕೆ ಅಡ್ಡ ಎಲ್ಲ ಬೇರೆ ಬೇರೆ ಶಕ್ತಿಗಳು ನಮ್ಗೆ ಮಾಡಿಸ್ಬಿಡಂಗಿಲ್ಲ. ಅದಕ್ಕೆ ಹೇಳಲಾರ್ದಂಗೆ ಇದ್ದಕ್ಕಿದ್ದಂಗೆ ಎಲ್ಲ ನಾ ಮಾಡೀನಿ ಕೆಲಸನ. ನೋಡು, ಈಗ ಮಾತಾಡ್ಕೊಂತ ಅದು ಇದಂತ ಅನ್ಕೊಂತ ನಿಂದ್ರಕ್ಕ ಹೊತ್ತು ಟೈಮು ಏನಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು ಮನೆಗೆ ಏನೇನು ನಡೀತಾವ ಅಂತೇಳಿ. ನೋಡು, ಇದೆಲ್ಲ ಹೇಳಿ ಕೇಳಿ ಮಾಡೋಂಥದ್ದೆಲ್ಲ ಹೇಳಾರ್ದಂಗೆ ಮಾಡೋದು. ಈಗ ಬಾಡಿಗೂ ಕಿವಿಗಿರ್ತಾವು, ಎಲ್ಲರೂ ನಿಂತು ನಮ್ಮನ್ನು ನೋಡ್ತಿರ್ತಾವೆ. ಎಲ್ಲ ಗೊತ್ತಿರುತ್ತೆ ನಂಗೆ. ನೀ ಏನಂತ ನನಗೆ ನೀ ಏನು ಹೇಳ್ತಿ ಅಂತ ನನಗೆ ಗೊತ್ತು. ನಡಿ ಬರ್ತಾರ. ಮೊದ್ಲು ಮಾಡೋ ಕಾರ್ಯ ಮಾಡೋಣ ನಡಿ. ಅಯ್ಯೋ ದೇವ್ರೆ, ಮಾವಾರ ಒಂಚೂರು ಬಂದು ನನ್ನ ಮಾತು ಕೇಳಿದ್ರೆ ಏನಾರ ಒಂದು ಹಾಕಿತ್ತಾನ. ಇವರು ಒಂದು ಮಾತು ಕಿವಿಗ ಕೋಲ್ರಲ್ಲ, ಏನು ಮಾಡ್ಲಪ್ಪ ನಾನು? ಹಾಂ ಬರ್ರಿ ಸಂಬಳ, ಈ ಒಳ ಬರ್ರಿ. ಇದೆ ನೋಡ್ರಿ ನಮ್ಮ ಮನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಮಸ್ಯೆ ಅಂತೂ ಬಹಳ ದೊಡ್ಡದಾಗೇ ಇದೆ. ಇಲ್ಲೊಂದು ಸಮಸ್ಯೆ ಇದೆ. ಹೌದ್ರಿ ಸಂಬಳ, ಬಗೆಹರಿಸ್ಲಾರ್ದಂಥ ಸಮಸ್ಯೆ ಇದಕ್ಕೆ ನಿಮ್ಮನ್ನು ಕರ್ಸಿವ್ರಿ. ನಿಮ್ಮ ಬಗ್ಗೆ ಎಲ್ಲ ಕೇಳಿ ನಾನು ದೊಡ್ಡ ಎಂತೆಂಥವು ಆಗ್ಲಾರ್ದು ಅಂತಂದು ಕೈ ಚೆಲ್ಲಿ ಕುಂತಲ್ಲೇ ನೀವು ಹೋಗಿ ಎಲ್ಲ ಸಮಸ್ಯೆ ಪರಿಹಾರ ಮಾಡಿಕೊಟ್ರಿ ಅಂತ ತಿಳ್ಕೊಂಡಿನಿ. ನಮ್ಮದು ಅಂತಂದ್ರಿ. ಅದಕ್ಕೆ ನಿಮ್ಮನ್ನ ಎಷ್ಟರ ಖರ್ಚಲ್ರಿ. ಅದು ಏನು ಪೂಜೆ ಮಾಡ್ತೀರ ಮಾಡ್ರಿ, ಅದು ಏನು ಮಾಡ್ತೀರ ಮಾಡ್ರಿ, ಬೇಕಾದ ಖರ್ಚಲ್ರಿ. ಒಟ್ಟು ನಮ್ಮ ಮನೆಗೆ ಇರೋ ಸಮಸ್ಯೆ ಪರಿಹಾರ ಮಾಡ್ರಿ. ಯಾಕಂದ್ರೆ ಅದು ಎಲ್ಲರ ಜೀವ ಕತ್ತಿ ಮೇಲೆ ತುಗಿಯಾಡಕತ್ತವ್ರಿ. ಯಾವಾಗ ಹೆಂಗೆ ಏನು ಸಾವು ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ನಮ್ಮನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ದೇ ರೀ ಅಜ್ಜರ್. ಕೈ ಮುಗಿದು ಕಾಲು ಮುಗಿದು ಬೇಡ್ಕೋತೀವ್ರಿ. ನಮ್ಮನ್ನು ಕಾಪಾಡ್ರಿ, ಏನಾರ ಒಂದು ಮಾಡ್ರಿ. ಅಯ್ಯೋ ಮಾವರ, ಇದೆಲ್ಲ ಮಂತ್ರಕ್ಕೂ ಪೂಜೆಗೂ ಅದಕ್ಕೂ ಇದಕ್ಕೂ ಬಗ್ಗಂಥದ್ದು, ಆಮೇಲೆ ಅಷ್ಟಕ್ಕೆ ಹೋಗಂಥದ್ದು ಆ ಒಂದು ಸಮಸ್ಯೆ ಅಲ್ರಿ ಮಾವರ. ಯಾಕೆ ನೀವು ಅರ್ಥ ಮಾಡ್ಕೊಳ್ರಿ? ಆಕೆಗೆ ಹೆಂಗೋ ಒಂದು ತಿಳಿಸಿ ಹೊತ್ತು ಕರೆದು ಆಕಿನ ಮನವೊಲಿಸಿ ಆಕಿನ ಕಳಿಸಿದ್ರೆ ಹೋಗ್ತಾಳ. ಈ ಪೂಜೆ ಮಾಡಿದ ಎಷ್ಟು ದಿವಸ ಅಂತ ಇರುತ್ತೆ, ಮತ್ತೆ ಅದ್ರ ಪವರು ಎಲ್ಲ ಕಡಿಮೆ ಮತ್ತೆ ವಾಪಸ್ ಬರ್ತಾಳ. ಇದು ಕಡಿವರೆಗೂ ಶಾಶ್ವತವಾಗಿ ಮುಗಿಯಂಥ ಸಮಸ್ಯೆ ಅಲ್ರಿ ಅವರ. ಅಯ್ಯೋ ದೇವ್ರೇ, ಈ ಪೂಜೆಲಿಂದ ಪರಿಹಾರ ಸಿಗಲ್ಲ ಅಂತ ನನಗೆ ಅನ್ಸಕತ್ತೈತಿ. ಆದ್ರೆ ಯಾಕೆ ಅರ್ಥ ಮಾಡ್ಕೊಳ್ರ ಮಾವರು? ಏನು ಮಾಡಲಿ, ಏನೋ ಮಾಡತ್ತಾರ ಮಾಡಲಿ ಬಿಡು. ನಡಿವ ಲಕ್ಷ್ಮಿ, ಒಳಗೆ ಅಜ್ಜರಿಗೆ ಏನೇನು ಬೇಕು ನೋಡು, ಎಸೆಜ್ ಮಾಡಿ ಬರ್ರಿ. ಸೊನ್ನರೆ, ಏನು ಪೂಜೆಗೆ ಏನು ಬೇಕು, ಏನು ಅವಶ್ಯಕತೆ ಇಲ್ಲ. ನಮ್ಗೆ ಏನೇನು ಬೇಕು ಪೂಜೆಗೆಲ್ಲ ನಾವೇ ತರ್ತೀವಿ. ಯಾಕಂದ್ರೆ ಕೆಲವೊಂದು ಬೇರೆ ಕಡೆ ಎಲ್ಲೂ ಸಿಗಂಗಿಲ್ಲ. ಅದಕ್ಕೆ ನಾವೆಲ್ಲ ರೆಡಿ ತೊಗೊಂಡೇ ಬಂದಿರ್ತೀವಿ. ನೀವು ಅದ್ರ ಬಗ್ಗೆ ಏನೂ ಚಿಂತೆ ಮಾಡ್ಬಿಡ್ರಿ. ನಾವು ಒಳಗೆ ಹೋಗ್ರೆ ಹೊರಗೆ ಬರ್ಬೇಕಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡೇ ಬರ್ತೀವಿ. ಯಾಕಂದ್ರೆ ಒಂದು ವಸ್ತು ನಾವು ಏನೋ ಮಾಡ್ತು ಅಂದ್ರೆ ಅಲ್ಲಿ ನಮ್ಮ ಆಟ ಏನೂ ನಡೆಯಂಗಿಲ್ಲ. ನಮ್ಮ ಹುಷಾರ್ನಾಗೂ ನಾವು ಇರಬೇಕಲ್ಲ. ಹಾಗಾಗಿ ನಾವೆಲ್ಲ ಸಜ್ಜು ಮಾಡ್ಕೊಂಡಿರ್ತೀವಿ. ನಡ್ರಿ, ಪೂಜೆಗೆ ನಾವೆಲ್ಲ ರೆಡಿ ಮಾಡ್ಕೊತೀವಿ. ನಡ್ರಿ. ಆಯ್ತು ರೀ ಸಮೀರ, ನಿಮ್ಮ ಅಪ್ಪನೇ, ನೀವು ಹೆಂಗಂತೀರಿ ಹಂಗೆ ರೀ. ಇದು ನಾವು ದೇವ್ರದ್ದು ಇದೆಲ್ಲ ಇದು ಮಾಡೋದು ಇಲ್ಲೇ ರೀ. ಪೂಜೆ ಇಲ್ಲೇ ಮಾಡ್ತಾರೆ, ಮತ್ತೆ ಬೇರೆ ಎಲ್ಲರ ಬೇರೆ ಕಡೆ ಮಾಡ್ತಾರೆ. ಹೌದು ಹೇಳ್ತಾರೆ. ಇಲ್ಲಾಂದ್ರೆ ಇಲ್ಲಿ ಬೇರೆ ಮತ್ತೆಲ್ಲರ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಮಾಡೋಣ ಬೇಕಿದ್ರೆ. ಇದು ಇಡೀ ಮನೆಗೆ ಮಧ್ಯ ಜಾಗ ಅಲ್ಲ ಇದು? ಹಾಂ ಹೌದ್ರಿ, ನಡಕ ಐತ್ರಿ. ಬೇರೆ ಕಡೆ ಎಲ್ಲ ಸುತ್ತಲೂ ಆ ಕಡೆ ಅಡಿಗೆ ಮನೆ, ಈ ಕಡೆ ಕ್ವಾಣಿಗಳು ಹಿಂಗೈತ್ರಿ. ಇದೇ ನಡಕ್ ನೋಡ್ರಿ. ಸರಿ, ಮಧ್ಯ ಭಾಗ
ಒಂದು ಮನಿದು ಒಂದು ಹೊಟ್ಟಿ ಭಾಗ ಅನ್ನಂಗೆ ಇದೇನು ಹೊಟ್ಟಿ ಅಂತಂದ್ರೆ ನಡಕ್ಕೆ ನಾವು ಏನೇ ಮಾಡಿದ್ರು ಇಡೀ ಸುತ್ತಮುತ್ತಲು ದೇಹದ ಒಂದು ಅಂಗಾಂಗ ಹೊಟ್ಟಿಗೆ ಹೋದ್ರೆ ಎಲ್ಲ ಚೈತನ್ಯ ಹೋಗುತ್ತಲ್ಲ ಅದೇ ರೀತಿ ನಾವು ಇಲ್ಲಿ ಏನೇ ಮಾಡಿದ್ರು ಪೂಜೆನೂ ಎಲ್ಲ ಇಡೀ ಈ ಮನಿಗೆಲ್ಲ ಅದು ಪವರ್ ತಾನಾಗಿ ಹೋಗುತ್ತೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬಿಟ್ರಿ, ಇಲ್ಲೇ ಮಾಡೋಣ. ಸರಿ.